ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಇವತ್ತು ಗುರುವಾರದಿಂದ ವಿಡಿಯೋ ಮಾಡ್ತಾಯಿದ್ದೀನಿ. ಸಂಜೆಯಿಂದ ಫಸ್ಟು ಕರ್ಜಿಕಾಯಿ ಹಾಗೆ ರವೆ ಉಂಡೆನ ಮಾಡ್ಕೋತಾ ಇದ್ದೀನಿ. ಸ್ವಲ್ಪನೇ ಮಾಡ್ಕೋತಾ ಇದ್ದೀನಿ, ಯಾಕೆಂದರೆ ನನ್ನ ಮಕ್ಕಳಿದ್ದಾರೆ. ಅಷ್ಟಾಗಿ ಬೇರೆ ಹತ್ರ ಹೆಲ್ಪ್ ಕೇಳೋಕ್ಕೆ ನನಗೆ ಅಷ್ಟು ಇಷ್ಟ ಇಲ್ಲ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ಮಾಡ್ಕೋತಾ ಇದ್ದೀನಿ. ಸಂಜೆ ಹೂವು ಪೋಣಿಸೋದಾಗಿರ್ಬೋದು ಅಥವಾ ಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನು ಬೇಕೋ ಎಲ್ಲ ಸಂಜೆನೇ ನೈಟೆಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ನೈಟ್ ವಿಡಿಯೋ ಅಷ್ಟು ಮಾಡೋದಕ್ಕಾಗಲಿಲ್ಲ. ಅದಾದಮೇಲೆ ಟೀ ಕುಡ್ಕೊಂಡು ಸ್ವಲ್ಪ ಊಟ ಎಲ್ಲ ಮುಗಿಸ್ಕೊಂಡು ನೆಲ ಎಲ್ಲ ಒರೆಸ್ಕೊಂಡು ಮನೆ ಕ್ಲೀನ್ ಮಾಡಿಕೊಂಡು ಮತ್ತೆ ಏನೇನು ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೆ. ಹಾಗೆ ಈ ಥರ ಇರುತ್ತಲ್ಲ ಕಾಲು, ಆ್ಯಕ್ಚುಲಿ ಈಗ ಅಂಗಡಿಯಲ್ಲಿ ತೊಗೊಳಕ್ಕೆ ಹೋದರೆ ಒಂದೊಂದು ಸ್ಟ್ರೈಟಾಗಿರುತ್ತೆ ಅಥವಾ ಒಂದೊಂದು ಸ್ವಲ್ಪ ಲೆಗ್ ಹತ್ರ ಕ್ರಾಸ್ ಮಾಡಿಕೊಡ್ತಿರ್ತಾರೆ. ನನಗೆ ಉದ್ದನೇ ಸಿಕ್ಕಿತ್ತು ಕಾಲು. ಹಾಗಾಗಿ ನಾನು ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಹೊಲ್ಗೆನ ಹಾಕ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ಮೊಣ್ಕಾಲು ಹತ್ರ ಮಡಚಿಬಿಟ್ಟು ಸೈಡ್ ಒಂದು ದಾರದಲ್ಲಿ ಹೊಲ್ಕೊಂಡ್ರೆ ಆಯಿತು. ಅದೇನು ತುಂಬ ಕಷ್ಟ ಅಲ್ಲ. ಬೇಕಿದ್ರೆ ಸಪ್ರೇಟ್ ವೀಡಿಯೋ ಬೇಕು ಅಂದರೆ ನಾನು ಮಾಡ್ತೀನಿ. ಅದಾದಮೇಲೆ ಒಬ್ಬೊಬ್ಬರೇ ಒಂದೊಂದು ಕೆಲಸ ಮಾಡ್ತಾಯಿದ್ರು. ಎಲ್ಲರೂ ಕೆಲ್ಸಕ್ಕೆ ಹೋಗ್ತಾರೆ. ವರಮಹಾಲಕ್ಷ್ಮಿ ಹಬ್ಬ ದಿನ ರಜೆ ಇರಲಿಲ್ಲ. ಹಾಗೆ ನೈಟ್ ಕೂಡ ವಿಡಿಯೋ ಮಾಡೋದಕ್ಕಾಗಿಲ್ಲ. ನೋಡಿ, ಈ ರೀತಿ ಅಲಂಕಾರ ಮಾಡ್ಕೊಂಡಿದ್ದೀನಿ ಸಿಂಪಲ್ಲಾಗಿ. ನೆಕ್ಸ್ಟ್ ಇಯರ್ ನೋಡುವ, ಫುಲ್ ಫ್ರೀಯಾಗಿದ್ದರೆ ಮಾಡ್ತೀನಿ. ಈಗ ಮಕ್ಕಳಿರೋದ್ರಿಂದ ನನಗೆ ಅಷ್ಟಾಗಿ ಮಾಡೋದಕ್ಕಾಗಲ್ಲ. ಅದರಲ್ಲೂ ಇಷ್ಟು ಮಾಡಿದ್ದೀನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಬೆಳಿಗ್ಗೆ 4:30 5 ಗಂಟೆಗೆ ನಾನು ಪೂಜೆ ಮುಗಿಸ್ಕೊಂಡಿದ್ದೆ. ಅಡುಗೆ ಮಾಡೋದಕ್ಕೆ ಅಮ್ಮ ದೊಡ್ಡಮ್ಮ ಎಲ್ಲರೂ ಇದ್ದರು. ಅವರು ಅಡುಗೆನ ಮಾಡಿಕೊಟ್ರು. ಹಾಗೆಯೇ ಅಷ್ಟರ ಕುಂಕುಮ ಕೊಡೋದಕ್ಕೆ ನಾನು ಈ ರೀತಿ ಪ್ಲೇಟ್ನ ತೊಗೊಂಡಿದ್ದೆ. ಹೋದ ವರ್ಷ ನಾನು ಜಕೆಟ್ ಪೀಸ್ನ ಕೊಟ್ಟಿದ್ದೆ. ಈ ರೀತಿ ಸಿಲ್ವರ್ ಪ್ಲೇಟ್ನ ತೊಗೊಂಡಿದ್ದೀನಿ. ಅದಕ್ಕೆ ಎಲೆ, ಅಡಿಕೆ, ಬಳೆ, ಹೂವನ್ನ ಇಟ್ಬಿಟ್ಟು ಕೊಡ್ತಾಯಿದ್ದೀನಿ. ಅರಿಶಿನ ಕುಂಕುಮ ತೊಗೊಂಡೋಗಿ ಬರ್ತಾರಲ್ಲ ಅವ್ರಿಗೆ. ಅದಾದಮೇಲೆ ಎಲ್ಲರೂ ಊಟ ಮಾಡ್ಕೊಂಡು ಹೋದರು. ಹೋಳ್ಗೆ ಮಾಡಿದ್ವಿ, ಪುಳಿಯೋಗರೆ ಎಲ್ಲ ಮಾಡಿದ್ವಿ. ಅದನ್ನು ಕೂಡ ವೀಡಿಯೋ ಮಾಡ್ಕೊಂಡಿಲ್ಲ ನಾನು. ಯಾರಾದರೂ ಇದ್ದುಬಿಟ್ರೆ ನನಗೆ, ಅಂದರೆ ಒಂದಿಷ್ಟು ಜನ ಇದ್ದುಬಿಟ್ರೆ ನಾನು ಫೋನು ಮುಟ್ಟಲ್ಲ. ಫುಲ್ ಅವ್ರ ಜೊತೆ ಖುಷಿಯಾಗಿ ನಗ್ನಗ್ತಾ ಮಾತಾಡ್ಕೊಂಡು ಇದ್ಬಿಡ್ತೀನಿ. ಬೇರೆ ಯೋಚನೆ ಇರೋಲ್ಲ. ಒಬ್ಬಳೇ ಇದ್ಬಿಟ್ರೆ ಅಂದರೆ ಓವರ್ ಥಿಂಕ್ ಮಾಡ್ತಾಯಿರ್ತೀನಿ. ವರಲಕ್ಷ್ಮಿ ಹಬ್ಬದ ದಿನ ತುಂಬ ಖುಷಿಯಾಗಿದ್ದೀನಿ ನಾನು. ಹಾಗೆ ಮನೆಯಲ್ಲೆಲ್ಲ ವರಲಕ್ಷ್ಮಿ ಹಬ್ಬ ಮಾಡಿದ್ರಲ್ಲ ಬೇರೆಯವ್ರ ಮನೆಯಲ್ಲಿ ಅರಿಶಿನ ಕುಂಕುಮ ಕರೆದಿದ್ರು. ಅಲ್ಲೆಲ್ಲ ಹೋಗ್ಬಿಟ್ಟು ಅರಿಶಿನ ಕುಂಕುಮ ತೊಗೊಂಡು ಅಲ್ಲಿ ಎಷ್ಟೆಷ್ಟಾಗುತ್ತೋ ಪ್ರಸಾದ ತೊಗೊಂಡು ಮನೆಗೆ ಬಂದ್ವಿ. ನನ್ನ ಮಕ್ಕಳಂತೂ ಹೂವೆಲ್ಲ ಫುಲ್ ಕಿತ್ಬಿಟ್ಟು ಮನೆಯೆಲ್ಲ ಅರಳಿಬಿಟ್ಟಿದ್ರು. ಅದಾದಮೇಲೆ ಶನಿವಾರದ ವಿಡಿಯೋ ಇದು. ನಮ್ಮ ಆಂಟಿ ಸ್ವಲ್ಪ ಅವ್ರ ಮನೇಲಿ ವರಲಕ್ಷ್ಮಿ ಕೂರಿಸಿದ್ದಿದ್ದ ಶನಿವಾರ ಬೆಳಗ್ಗೆ ಬಂದಿದ್ದರು. ನಾನು ಶನಿವಾರ ಬೆಳಗ್ಗೆ ವಿಸರ್ಜನೆ ಮಾಡಿಲ್ಲ. ಸಂಜೆ ಕೆಂಪಾರತಿ ಎಲ್ಲ ಮಾಡಿಬಿಟ್ಟು ವಿಸರ್ಜನೆ ಮಾಡಿಕೊಂಡೆ. ಅದಾದಮೇಲೆ ಸ್ವಲ್ಪ ಪಾರ್ಕಿಗೆ ಹೋಗಿ ಬರೋಣ ಅಂತ ಹೋಗ್ಬಿಟ್ಟು ಅಲ್ಲಿ ಎಲ್ಲ ಆಟ ಆಡಿಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ಮನೆಗೆ ಬಂದ್ವಿ. ಹಾಗೆ ರಕ್ಷಾಬಂಧನ ಇದ್ದಿದ್ದರಿಂದ ನಮ್ಮ ತಂಗಿ ಊರಿಗೆ ಹೋಗ್ತಾಳೆ, ಮತ್ತೆ ಬರೋದಿಲ್ಲ. ಹಾಗಾಗಿ ನನ್ನ ತಮ್ಮ ಇದ್ನಲ್ವ, ಅವನಿಗೆ ರಾಖಿ ಬಿಟ್ಟು ಹಾಗೆ ಹೋಗ್ತಾ ಇದ್ದಾಳೆ. ಎಲ್ಲರೂ ಕೂಡ ಹೋದರು. ಆಮೇಲೆ ಸಖತ್ ಬೇಜಾರಾಯಿತು ನನಗಂತೂ. ಯಾರಾದರೂ ಒಂದಿಬ್ಬರು ಬಂದುಬಿಟ್ರೆ ಅವಾಗ ಖುಷಿಯಾಗಿರ್ತೀವಿ. ಅವ್ರು ಹೋದ ತಕ್ಷಣ ಸ್ವಲ್ಪ ಒಂದು ವಾರ ಬೇಕಾಗುತ್ತೆ ನಾವು ಕೂಡ ಹೊಂದ್ಕೊಳ್ಳೋದಕ್ಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಆಗಿದೆ ಅಂದ್ಕೋತೀನಿ.